ನನ್ನಿಂದ ತಪ್ಪಾಗಿ ಹೋಗಿದೆ ಸರ್. ಪೊಲೀಸರ ವಿಚಾರಣೆಯ ವೇಳೆ ನಟ ದರ್ಶನ್ ಆಡಿದಂತ ಮೊದಲ ಮಾತಿದು. ಜೂನ್ 11ರಂದು ಮೈಸೂರಿನಲ್ಲಿ ದರ್ಶನ್ನನ್ನ ಪೊಲೀಸರು ಬಂಧಿಸ್ತಾರೆ. ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಪೊಲೀಸರು ಕರೆತರ್ತಾರೆ. ಯಾಕೆ ಹೀಗೆ ಮಾಡಿದಿರಿ, ಏನೆಲ್ಲ ಆಯಿತು ಅಂತ ಪೊಲೀಸರು ಪ್ರಶ್ನೆಯನ್ನ ಮಾಡ್ತಾರೆ. ನನ್ನಿಂದ ತಪ್ಪಾಗಿ ಹೋಗಿದೆ ಸರ್ ಅಂತ ಹೇಳಿ ತಲೆ ತಗ್ಗಿಸಿಕೊಂಡು ಕೂತ್ಕೊಳ್ತಾರೆ ದರ್ಶನ್ನಿಂದಲೇ 22 ಪುಟಗಳ ಹೇಳಿಕೆಯನ್ನ ಅಧಿಕಾರಿಗಳು ದಾಖಲಿಸಿಕೊಳ್ತಾರೆ. ಅಲ್ಲಿಗೆ ಕ್ರೈಮ್ ಅನ್ನ ಒಪ್ಪಿಕೊಂಡ ರೀತಿಯಲ್ಲೇ ಇರುತ್ತೆ. ಅದೇನೂ ಆಗಿಲ್ಲ, ಹಾಗೆ ಹೀಗೆ ಅಂದಿದ್ರೆ ಬೇರೆ ಆಗಿರೋದು. ಬಟ್ ಇಲ್ಲಿದೆ ಸರೆಂಡರ್, ನನ್ನಿಂದ ತಪ್ಪಾಗಿ ಹೋಗಿದೆ ಅಂತ. ಸೊ ಹಾಗಾಗಿ A2 ಆರೋಪಿಯಾಗಿ ಕೂತ್ಕೊಳ್ತಾರೆ. ಅದಕ್ಕೆ ತಕ್ಕಂಗೆ ಸಾಕ್ಷಿಗಳು ಕೂಡ ಇವೆ. ಈಗ ಆ ಪ್ರಕರಣ ಕೋರ್ಟ್ ಮೆಟ್ಟಿಲಿನಲ್ಲಿ ವಾದಕ್ಕೆ ಬಂದು ನಿಂತ್ಕೊಳ್ಳುತ್ತೆ. ಏನೇ ಇರಲಿ ಈ ಪ್ರಕರಣದಲ್ಲಿ, ಬಟ್ ಕೊಲೆ ಆಗೋಗಿದೆ, ಹಲ್ಲೆ ಮಾಡಿದ್ದಾರೆ, ಎಲ್ಲವೂ ಆದಾಗ ಸಾಕ್ಷಿಗಳ ನಾಶಕ್ಕೆ ಮುಂದಾಗಿ ಆಮೇಲೆ ನಾನು ಹೋಗಿ ಪೊಲೀಸರು ನನ್ನನ್ನು ಹಿಡಿದಿದ್ದಾರೆ ಅಂತಂದಾಗ ನನ್ನಿಂದ ತಪ್ಪಾಗಿ ಹೋಗ್ಬಿಟ್ಟಿದೆ. ಅಲ್ಟಿಮೇಟ್ಲಿ ಏನಿದೆ ಅದರಲ್ಲಿ, ನಾನು ಮಾಡೇ ಇಲ್ಲ ಅಂತ ವಾದ ಮಾಡುವಂಥ ಪರಿಸ್ಥಿತಿಯಲ್ಲಂತೂ ಇದ್ದಂಗೆ ಅಲ್ಲಿ ಕಾಣಿಸ್ತಾ ಇಲ್ಲ. ಓಕೆ, ನನ್ನ ಇಬ್ಬರು ಸಹೋದ್ಯೋಗಿಗಳಿದ್ದಾರೆ, ನರಸಿಂಹಮೂರ್ತಿ ಹಾಗೂ ಉಮೇಶ್ ಇಬ್ಬರು ಕೂಡ. ಉಮೇಶ್, ಈ ವಿಚಾರದಲ್ಲಿ ಆರಂಭದಲ್ಲೇ ಸರೆಂಡರ್ ಆಗಿರೋದ್ರಿಂದ, ಅಂದರೆ ನನ್ನಿಂದ ತಪ್ಪಾಗಿ ಹೋಗಿದೆ ಸಾರ್ ಅಂತಂದರೆ ಕ್ರೈಮ್ ಅನ್ನು ಒಪ್ಕೊಂಡಿದ್ದಾರೆ ಅನ್ನೋದಾಗಿದ್ದಕ್ಕೇ ಆರೋಪಿ 2ನೇ ಸ್ಥಾನದಲ್ಲಿ ದರ್ಶನ್ ಕೂತ್ಕೊಳ್ತಾ ಇದ್ದಾರೆ. ಅದಕ್ಕೆ ತಕ್ಕಂಗೆ ಪೂರಕವಾಗಿ ಸಾಕ್ಷ್ಯಗಳು ಕೂತ್ಕೊಳ್ತಾ ಇದೆ. ಹಾಗಿದ್ದಾಗ ಇಲ್ಲಿ ಕ್ರೈಮ್ ಅನ್ನ ಅವ್ರು ಮಾಡಿದಾರಾ ಮಾಡಿಲ್ವಾ ಅನ್ನುವಂಥ ಸೀನೇ ಇಲ್ಲ, ಅವರೇ ಮಾಡಿದಾರ ಅನ್ನುವಂಥದ್ದಿದೆ. ಬಟ್ ಯಾರಿಂದ ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ದು ಮಾತ್ರ ಈಗ ಪ್ರೂವ್ ಆಗಬೇಕಾಗಿರೋದು ಅಷ್ಟೇ ಅಲ್ವಾ ಉಮೇಶ್, ಬಾಕಿ ಇರೋದು ಈ ಕ್ರೈಮಲ್ಲಿ? ಅರುಣ್, ಖಂಡಿತವಾಗ್ಲೂ. ಯಾಕೆಂದರೆ ರೇಣುಕಾಸ್ವಾಮಿಯನ್ನು ಕೊಲೆ ಮಾಡಿದಂಥ ವೇಳೆಯಲ್ಲಿ ಪವಿತ್ರ ಗೌಡ, ದರ್ಶನ್ ಎಲ್ಲರೂ ಕೂಡ ಒಟ್ಟಿಗೆ, ಇತರೆ ಸಹಚರರು ಕೂಡ ಬೆಳಗ್ಗೆ ಮಧ್ಯಾಹ್ನ, ಅಂದರೆ ಶನಿವಾರ ಮಧ್ಯಾಹ್ನ 2:30ಯಿಂದ 6 ಗಂಟೆ ತನಕ ಆತನ ಮೇಲೆ ಹಲ್ಲೆ ಮಾಡಿದ್ದಾರೆ. ಹಲ್ಲೆ ಮಾಡಿದ ನಂತರದಲ್ಲಿ ಆತ ಆ ಸಂದರ್ಭದಲ್ಲೇ ಸಾವನ್ನಪ್ಪಿದ್ದಾನೆ. ಆದರೆ ಇವರಿಗೆ ಆತ ಸಾವನ್ನಪ್ಪಿರೋದ್ರ ಬಗ್ಗೆ ಖಚಿತತೆ ಇರೋದಿಲ್ಲ. ಅದರ ಬದಲಾಗಿ ಆತನ ಅಸ್ವಸ್ಥವಾಗಿದ್ದಂಥ ದೇಹನ ವಾಚ್ಮ್ಯಾನ್ ರೂಮ್ ಏನಿದೆ ಅಲ್ಲಿ ಬಿಸಾಕ್ಬಿಟ್ಟು ತಮ್ಮ ಪಾಡಿಗೆ ತಾವು ಮನೆಗೆ ಹೋಗಿರುವಂಥದ್ದು. ಯಾವಾಗ ಅವತ್ತು ಸಂಜೆ ಪ್ರದೋಷ್ ವಿಚಾರ ತಿಳಿಸಿದಾಗಲೇ ನಟ ದರ್ಶನ್ಗೂ ಕೂಡ ಆ ರೇಣುಕಾಸ್ವಾಮಿ ಸಾವನ್ನಪ್ಪಿರುವಂಥ ವಿಚಾರ ಗೊತ್ತಾಗುವಂಥದ್ದು. ಅದಾದ ನಂತರದಲ್ಲಿ ಯಾವ ರೀತಿ ಇದನ್ನೆಲ್ಲ ಬಿಸಾಕಬೇಕು ಅನ್ನೋದು ಪ್ಲ್ಯಾನ್ ಮಾಡಿದ ನಂತರದಲ್ಲಿ ಭಾನುವಾರ ಬೆಳಗಿನ ಜಾವ ನಟ ದರ್ಶನ್ ಮೈಸೂರಿಗೆ ಪ್ರಯಾಣ ಬೆಳೆಸ್ತಾರೆ. ಅದು ಆತ ಫುಲ್ಲು ಟೆನ್ಷನಲ್ಲೇ ಮೈಸೂರಿಗೆ ಹೋಗುವಂಥದ್ದು. ಮೈಸೂರಿಗೆ ಹೋದ ನಂತರದಲ್ಲಿ ಭಾನುವಾರ ರಾತ್ರಿ ಸೋಮವಾರ ಸಂಜೆ ತನಕ ಕೂಡ ಆತನಿಗೆ ಯಾವುದೇ ರೀತಿಯ ಸಣ್ಣ ಮಾಹಿತಿನೂ ಇರಲಿಲ್ಲ. ಅಂದರೆ ಇವರೆಲ್ಲ ಈ ರೀತಿಯಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ, ಇದು ಬೆಳಕಿಗೆ ಬಂದಿದೆ, ಬೆಳಕಿಗೆ ಬಂದ ನಂತರದಲ್ಲಿ ಪ್ರದೋಷ್, ವಿನಯ್ ಇತರೆ ಆರೋಪಿಗಳು ಅರೆಸ್ಟ್ ಆಗಿದ್ದಾರೋ ಯಾವುದೇ ಸುಳಿವು ಕೂಡ ನಟ ದರ್ಶನ್ಗಿರೋದಿಲ್ಲ. ಪೊಲೀಸರಿಗೆ ಸೋಮವಾರ ಸಂಜೆ ಹೊತ್ತಿಗೆ ಅಧಿಕೃತವಾಗಿ ನಟ ದರ್ಶನ್ ಏನೆಲ್ಲ ಮಾಡಿದರು, ಯಾರೆಲ್ಲ ಇದರಲ್ಲಿ ಭಾಗಿಯಾಗಿದ್ರು ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿಗಳು ಕೂಡ ಗೊತ್ತಾಗ್ತವೆ. ಆ ಸಂದರ್ಭದಲ್ಲಿ ನೇರವಾಗಿ ಅವತ್ತು ಸೋಮವಾರ ತಡರಾತ್ರಿ ಮೈಸೂರಿಗೆ ತೆರಳಿದಂಥ ಅಧಿಕಾರಿಗಳು ಅವತ್ತು ಮುಂಜಾನೆ, ಅಂದರೆ ಮಂಗಳವಾರ ಬೆಳಗಿನ ಜಾವದ ಹೊತ್ತಿಗೆ ನಟ ದರ್ಶನನ್ನು ಅರೆಸ್ಟ್ ಮಾಡಿಕೊಂಡು ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಕರ್ಕೊಂಬರುವಂಥದ್ದು. ಕರ್ಕೊಂಬಂದಂಥ ವೇಳೆಯಲ್ಲಿ ಮೊದಲಿಗೆ ಈ ಕೊಲೆ ಸಂಬಂಧಪಟ್ಟ ಹಾಗೆ ಅಧಿಕಾರಿಗಳು ಪ್ರಶ್ನೆ ಮಾಡ್ತಾರೆ. ಪ್ರಶ್ನೆ ಮಾಡಿದಂಥ ವೇಳೆಯಲ್ಲಿ ಆತ ಹೇಳುವಂಥ ಮೊದಲ ಮಾತು ಅಂದರೆ ನನ್ನಿಂದ ತಪ್ಪಾಗಿ ಹೋಗಿದೆ ಸರ್ ಅನ್ನೋ ಮಾತನ್ನು ಹೇಳಿ ತಲೆ ತಗ್ಗಿಸಿಕೊಳ್ಳುವಂಥದ್ದು. ಆ ನಂತರದಲ್ಲಿ ಹಂತವಾಗಿ ಪೊಲೀಸರು ಕೂಡ ವಿಚಾರಣೆ ಮಾಡಿರುವಂಥದ್ದು. ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಾಗೆ ನಿನ್ನೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾರೆ. ಚಾರ್ಜ್ ಶೀಟ್ನಲ್ಲಿ 22 ಪುಟಗಳ ಆತನಿಂದ, ದರ್ಶನ್ನಿಂದ 22 ಪುಟಗಳ ಹೇಳಿಕೆಯನ್ನು ಕೂಡ ಈಗಾಗಲೇ ಅಧಿಕಾರಿಗಳು ದಾಖಲು ಮಾಡಿರುವಂಥದ್ದು. ಅಂದರೆ ಕಿಡ್ನಾಪ್ ಮಾಡಿದಂತ ಹಿಡಿದು ಆತ ಅರೆಸ್ಟ್ ಆಗುವ ತನಕ ಏನೆಲ್ಲ ಆಯಿತು, ಯಾರೆಲ್ಲ ಭಾಗಿಯಾಗಿದ್ದಾರೆ ಅನ್ನೋದ್ರ ಬಗ್ಗೆ 22 ಪುಟಗಳ ಹೇಳಿಕೆಯನ್ನು ದಾಖಲು ಮಾಡಿಕೊಂಡಿದ್ದಾರೆ ಅನ್ನೋದು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿದೆ. ಅರುಣ್.